ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸ ಅಧ್ಯಾಯ ಏನಾದರೂ ಶುರುವಾಗ್ತಿದೆಯಾ? ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹಣ, ಉದ್ಯೋಗ, ಪ್ರೀತಿ ಯಾವ ಕ್ಷೇತ್ರದಲ್ಲಿ ಶುಭ ಫಲ ಸಿಗ್ತಾ ಇದೆ? ಕನ್ಯಾ ರಾಶಿಯವರು ಈ ಒಂದು ಅವಕಾಶನ, ಅದೃಷ್ಟನ ಕೈ ಬಿಡಬಾರದು. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹಾಗೂ ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಗಳ ಬದಲಾವಣೆ ಇದೆ ಅಂತ ನೋಡೋಕೋದ್ರೆ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಶುಕ್ರ ಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ತನ್ನ ಪರಿವರ್ತನೆ ಆಗ್ತಾ ಇದೆ. ಇನ್ನು ಬುಧ ಗ್ರಹ 7ನೇ ತಾರೀಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಹಾಗೆ 17ನೇ ತಾರೀಕು ಸೂರ್ಯ ಗ್ರಹ ತನ್ನ ಸ್ವಂತ ಮನೆಯಾದ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಇನ್ನು ಕುಜಗ್ರಹ 18ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಹಾಗಿದ್ರೆ ಇನ್ನು ಬೇರೆ ಉಳಿದ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ. ಹಾಗೆ ಕಟಕ ರಾಶಿನಲ್ಲಿ ಕುಜ ಹಾಗೂ ಗುರು ಗ್ರಹಗಳು ಸ್ಥಿತನಾಗಿದ್ದರೆ, ಇನ್ನು ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯ ಗ್ರಹ ಸ್ಥಿತವಾಗಿರುತ್ತೆ. ಹಾಗೆ ಇನ್ನು ಕನ್ಯಾ ರಾಶಿನಲ್ಲಿ ಬುಧ ಗ್ರಹ ಸ್ಥಿತವಾಗಿದ್ದರೆ ತುಲಾ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರುತ್ತೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ. ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ ರಾಶಾಧಿಪತಿ ಆಗಿರೋ ಬುಧ ತನ್ನ ಸ್ವಂತ ಕ್ಷೇತ್ರದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಇದೊಂದು ಒಳ್ಳೆ ಅದ್ಭುತವಾದ ಸಮಯ. ಈ ಸಮಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೊಳ್ಳೆ ಫಲಗಳು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಅಂದ್ಕೊಳ್ಳುವಂಥ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡೋದಕ್ಕೆ ತುಂಬ ಅನುಕೂಲಕರವಾದ ಸಮಯ ಆಗಿರುತ್ತೆ. ಆದರೂ ಕೂಡ ಏನು ಕನ್ಯಾ ರಾಶಿಯವರು ಸ್ವಲ್ಪ ಮನಸ್ಥಿತಿ ಯಾವಾಗಲೂ ಚಂಚಲ ಮನಸ್ಥಿತಿ ಆಗಿರುತ್ತೆ. ಯಾವಾಗಲೂ ಇವಾಗೊಂದು ಅಂದ್ಕೊತೀರಾ, ಅದು ಸಾಯಂಕಾಲಕ್ಕಾಗಲೇ ಚೇಂಜ್ ಆಗಿರುತ್ತೆ, ಮಧ್ಯಾಹ್ನಕ್ಕೆ ಚೇಂಜ್ ಆಗಿಬಿಟ್ಟಿರುತ್ತೆ. ಅಂದ್ಕೊಂಡಿದ್ದೀನಿ ಯಾವುದೂ ಮಾಡೋದೇ ಇಲ್ಲ. ದೃಢವಾಗಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಮಾಡಿಬಿಡ್ತೀರಾ. ಆದರೆ ಅತಿ ಬುದ್ಧಿವಂತರು, ತುಂಬಾ ಬುದ್ಧಿವಂತರು, ಎಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಒಂದು ಪ್ಲ್ಯಾನ್ ಮಾಡಿ ಮಾಡ್ತೀರಾ. ಆದರೆ ಅವಾಗವಾಗ ಸ್ವಲ್ಪ ಮೂಡ್ ಸ್ವಿಂಗ್ ಅಂತೂ ಆಗ್ತಾನೆ ಇರುತ್ತೆ. ಈ ತಿಂಗಳಲ್ಲಿ ನೋಡಿ, ನಿಮಗೆ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ನೋಡಿ, 2ನೇ ಮನೆ ಅಧಿಪತಿ ಕೂಡ ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ನಿಮಗೆ ನೀವು ನಿರೀಕ್ಷೆ ಮಾಡಿದಂಥ ಹಣ ನಿಮ್ಮ ಕೈಗೆ ಬಂದು ಸೇರುವಂಥದ್ದು, ಹಣದ ಸುರಿಮಳೆ ಆಗುವಂಥದ್ದು, ಹಣದ ಅಭಿವೃದ್ಧಿ ಆಗುವಂಥದ್ದು. ನೋಡಿ, ಹಣದ ಸುರಿಮಳೆ ಅಂದಿದ್ದು ಮಾತ್ರಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ಬಿಡ್ಬೇಡಿ, ಮಳೆ ಬರುತ್ತೆ ಹಣದ್ದು, ಮನೆಗೆಲ್ಲ ಲಕ್ಷ್ಮಿ ಬಂದುಬಿಡ್ತಾಳೆ ಅಂತ. ಹಾಗಲ್ಲ, ನಿಮಗೆ ಎಲ್ಲ ಕೆಲಸದಲ್ಲೂ ಅಷ್ಟೇ ಕೆಲವರು ತುಂಬ ಕಷ್ಟಪಡ್ತಾರೆ, ಪಟ್ಟಿದ ತಕ್ಕನಾಗೆ ಅವರಿಗೆ ದುಡ್ಡೇ ಬರೋದಿಲ್ಲ. ಅದು ನಿಮಗೆ ಸುಲಭವಾಗಿ ಕೆಲಸ ಮಾಡಿ ಸುಲಭವಾದ ರೀತಿಯಲ್ಲಿ ಹಣ ನಿಮಗೆ ಬರೋಕ್ಕೆ ಶುರುವಾಗುತ್ತೆ. ಜೊತೆಗೆ 12ನೇ ಮನೆಯಲ್ಲಿ ನಿಮಗೆ ಸೂರ್ಯ ಮತ್ತು ಕೇತು ಕೂತ್ಕೊಂಡಿರೋದ್ರಿಂದ ಖರ್ಚು ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ನಿದ್ದೆ ನೀಟಾಗಿ ಬರೋದಿಲ್ಲ, ಅವಾಗವಾಗ ಎಚ್ಚರ ಆಗುವಂಥದ್ದು, ಇದೇ ಅರ್ಧ ಮಾನಸಿಕ ನೆಮ್ಮದಿನ ಹಾಳು ಮಾಡಿಬಿಡುತ್ತೆ. ಜೊತೆಗೆ ನಿಮಗೆ ಶನಿ ದೃಷ್ಟಿ ಬೇರೆ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್ ಜಾಸ್ತಿ. ಕೆಲಸದ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬಂದರೂ ಕೂಡ ಮಾಡದೇ ಇರೋದು, ಅಥವಾ ಇವಾಗ ಹೋಗ್ತೀನಿ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದ್ದರೂ ಅವ್ರು ಹೇಳಿ ಸಮಯಕ್ಕೆ ಹೋಗದೇ ಇರೋದು, ಅದರಿಂದ ಅವಕಾಶಗಳು ಕೈ ಬಿಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದೊಂದು ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಬಂದಿರೋಂಥ ಅದೃಷ್ಟನ ತಗೊಳ್ಳೇಬೇಕಾಗತ್ತೆ. ನೀವು ಗುರುಬಲ ಬಂದಿದೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಗುರು 11ನೇ ಮನೆಗೆ ಇರೋದ್ರಿಂದ, ಗುರುಬಲ ಬಂದಿರೋದ್ರಿಂದ ಮದುವೆ ಹುಡುಕಾಟದಲ್ಲಿರೋರಿಗೆ ಮದುವೆ ಆಗುವಂಥ ಯೋಗಗಳು ಬರುವಂಥದ್ದು, ಅಥವಾ 5ನೇ ಮನೆಯಲ್ಲಿ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ಇನ್ನೂ ಜಾಸ್ತಿ ಆಗುವಂಥದ್ದು, ಹೊಸ ಒಂದು ಜೀವನನ ಶುರು ಮಾಡುವಂಥದ್ದು, ಮದುವೆ ಸೆಟ್ ಆಗುವಂಥದ್ದು, ಪ್ರೀತಿ ವಿಚಾರದಲ್ಲಿ ಅದೃಷ್ಟ ಮಾಡಿರೋಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ನೋಡಿ, ಕುಜಗ್ರಹನೂ ಕೂಡ 11ನೇ ಮೇಲೆ ಕೂತಿದ್ದಾನೆ. ಭೂಮಿಯಿಂದ ಲಾಭ ಬರುತ್ತೆ. ನೀವೇನಾದರೂ ಭೂಮಿ ತಗೋಬೇಕು, ಮಾರಬೇಕು ಇರುತ್ತೆ, ಏನೇ ವ್ಯವಹಾರ ಮಾಡ್ತಿದ್ರು ಕೂಡ ಅದೆಲ್ಲದಕ್ಕೂ ಕೂಡ ಸಕ್ಸಸ್ ಆಗುವಂಥ ಟೈಮ್ ಆಗಿರುತ್ತೆ. ಇನ್ನು ನಿಮಗೆ ಏನು ಗುರುವಿನ ದೃಷ್ಟಿನೂ ಕೂಡ ನಿಮಗೆ 3ನೇ ಮನೆ ಮೇಲೆ ಬೀಳ್ತಾ ಇದೆ. ಸೊ ನಿಮ್ಮ ಸಿಬ್ಲಿಂಗ್ಸಿಂದ ನಿಮ್ಗೆ ಏನಾದರೂ ಅನುಕೂಲಗಳಾಗುವಂಥದ್ದು, ಏನಾದರೂ ನಿಮಗೆ ಅವ್ರ ಕಡೆಯಿಂದ ಏನಾದರೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ಅಥವಾ ನಿಮ್ಮ ಫ್ರೆಂಡ್ಸಿಂದ ಏನಾದರೂ ಅನುಕೂಲಗಳಾಗುವಂಥದ್ದು, ಅವರಿಂದ ಏನಾದರೂ ನೀವು ಅವರ ದಾರಿನಲ್ಲಿ ನೀವು ಹೋದಾಗ ನಿಮ್ಗೆ ಏನಾದರೂ ಒಂದು ಒಳ್ಳೇದಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಆಗಲೇ ಹೇಳಿದೆ, 5ನೇ ಮನೆ ಮೇಲೆ ಗುರು ದೃಷ್ಟಿ ಬೇರೆ ಬೀಳ್ತಾ ಇದೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಪ್ರೇಮಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಯಾರಿಗೆಲ್ಲ ಮಕ್ಕಳಾಗಿಲ್ಲ ಮಕ್ಕಳಾಗುವಂಥ ಚಾನ್ಸಸ್ ಇರುತ್ತೆ. ಮತ್ತು
ನಿಮ್ಮ ಮಕ್ಕಳಿಂದ ಏನಾದರೂ ಅನುಕೂಲಗಳಾಗೋದು, ಮಕ್ಕಳ ಅಭಿವೃದ್ಧಿ ನೋಡಿ ಖುಷಿ ಪಡುವಂಥದ್ದು, ಅಥವಾ ಅವ್ರಿಗೇನಾದ್ರು ಕೆಲಸದಲ್ಲಿ ಪ್ರಮೋಷನ್ ಸಿಗೋದು, ಅವ್ರಿಗೆ ಮದುವೆ ಸೆಟ್ ಆಗುವಂಥದ್ದು, ಈ ರೀತಿಯಾದ ನಾನಾ ರೀತಿಯಲ್ಲಿ ನಿಮಗೆ ಅನುಕೂಲಗಳು, ಮಕ್ಕಳಿಂದ ಏನಾದ್ರು ಅನುಕೂಲಗಳಾಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇನ್ನು 6ನೇ ಮನೇಲಿ ರಾಹು ಇರೋದ್ರಿಂದ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ. ಯಾವ ರೀತಿಯಾದದ್ದು ಅಂತಂದರೆ, ಹೃದಯಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ರಕ್ತಕ್ಕೆ ಸಂಬಂಧಪಟ್ಟಿರೋಂಥದ್ದಾಗಿರ್ಬೋದು, ಅಥವಾ ಸ್ಕಿನ್ ಡಿಸೀಸ್ ಬರುವಂಥದ್ದಾಗಿರ್ಬೋದು, ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ಪಾಸಿಟಿವ್ ಏನಾಗುತ್ತೆ ಅಂತ ನೋಡಿದಾಗ ಕೆಲಸದಲ್ಲಿ ಅಭಿವೃದ್ಧಿ ಆಗೋದು, ಸ್ಪೆಷಲಿ ನೀವೇನಾದರೂ ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ ಔಟ್ ಆಫ್ ಕಂಟ್ರೀಸ್ಗೆ ಹೋಗಿ ಕೆಲಸ ಮಾಡೋಕ್ಕಾಗಿರ್ಬೋದು, ಪ್ರಮೋಷನ್ಗಳು ಸಿಗುವಂಥದ್ದಾಗಿರ್ಬೋದು, ಟ್ರಾವೆಲ್ ಮಾಡುವಂಥದ್ದಾಗಿರ್ಬೋದು, ಇದು ಕೂಡ ನಿಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಇನ್ನು 7ನೇ ಮನೆಯಲ್ಲಿ ನಿಮಗೆ ಶನಿ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಗುರು ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಅದು ಕ್ರಮೇಣವಾಗಿ ಕಮ್ಮಿ ಆಗಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ನಿಮ್ಮ 5ನೇ ಮನೆಗೂ ಕೂಡ ಗುರು ದೃಷ್ಟಿ ಬೀಳ್ತಾ ಇದೆ, ಇದು ಕೂಡ ನಿಮಗೆ ಅದೃಷ್ಟ. ಯಾಕಂದರೆ ಮನೆ ವಾತಾವರಣ ತುಂಬಾ ಚೆನ್ನಾಗಾಗುತ್ತೆ. ಸೊ ಆದಷ್ಟು ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬ ಶುಭವಾದ ಸಮಯ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ರಾಶಿ ಕಂಪೇರ್ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ತುಂಬ ಅದ್ಭುತವಾದ ಸಮಯ. ನೋಡಿ, ಸ್ವಲ್ಪ ಲೇಜಿನೆಸ್ನ ಬಿಡಿ, ಹೋಗಿ ಸ್ವಲ್ಪ ಕೆಲಸ ಮಾಡಿ. ಆ್ಯಂಡ್ ಮತ್ತು ನೀವು ಚಂಚಲತ್ವ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಅಂದರೆ ಈ ರೀತಿಯಾದ ರೆಮಿಡೀಸ್ನ ಮಾಡ್ಕೋಬೇಕು. ಏನದು ಅಂತಂದರೆ, ಪ್ರತಿದಿನ ಮೆಡಿಟೇಷನ್ ಮಾಡೋದು, ಒಂದು 10 ನಿಮಿಷನಾದರೂ ಮೆಡಿಟೇಷನ್ ಮಾಡಿ. ಆವಾಗ ಮನಸ್ಸು ಸ್ಥಿರತೆ ಬರುತ್ತೆ. ಇದನ್ನು ಅಂದ್ಕೊಂಡಿದ್ದೀವಿ, ಇದನ್ನೇ ಮಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿ ನೀವು ಬೆಳೆಸ್ಕೊತೀರಾ. ಇದನ್ನು ಮುಖ್ಯವಾಗಿ ನೀವು ಮಾಡ್ಕೊಳ್ಳೇಬೇಕು. 2ನೇದಾಗಿ, ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಸಹಸ್ರನಾಮ ಎರಡೂ ಕೇಳಬೇಕಾಗತ್ತೆ. ಯಾಕಂದರೆ ಇಬ್ಬರಿಂದನೂ ಕೂಡ ನಿಮ್ಗೆ ಅನುಕೂಲಗಳಾಗುತ್ತೆ. ಸೂರ್ಯನೂ ಕೂಡ ನಿಮಗೆ 12ನೇ ಮನೆಯಲ್ಲಿರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿರ್ತಾರೋ ಅವ್ರಿಗೆ ಕೆಲವು ಸಮಸ್ಯೆಗಳೇನು ಬರುತ್ತೆ, ಅಥವಾ ಯಾರೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಕೆಲವು ಸಮಸ್ಯೆಗಳು ಬರುತ್ತೆ, ಅಥವಾ ಮೇಲಧಿಕಾರಿಗಳು ನಾರ್ಮಲಾಗಿ ವರ್ಕ್ ಮಾಡ್ತಿದ್ದೀರಂದ್ರೆ ಮೇಲಧಿಕಾರಿಗಳಿಂದ ಸಮಸ್ಯೆ ಬರುತ್ತೆ. ಸೊ ಅದಕ್ಕೋಸ್ಕರ ಸೂರ್ಯನಿಗೆ ಅರ್ಘ್ಯ ಕೊಡೋದು, ನೀರಿಂದ ಅರ್ಘ್ಯ ಕೊಡುವಂಥದ್ದು, ಆದಿತ್ಯ ಹೃದಯನ ಪಠನೆ ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಹಾಕೊಳ್ಳೋದನ್ನ ಮಾಡಬೇಕಾಗತ್ತೆ. 17ನೇ ತಾರೀಕಿನ ನಂತರ ನಿಮ್ಮ ಲಗ್ನಕ್ಕೆ ಬರ್ತಾನೆ, ಆವಾಗ ಕ್ರಮೇಣವಾಗಿ ನಿಮಗಿರುವಂಥ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆದರೂ ಕೂಡ ನೀವು ಆದಿತ್ಯ ಹೃದಯ ಕೇಳೋದು ಮತ್ತು ಸೂರ್ಯ ನಮಸ್ಕಾರ ಹಾಕೊಳ್ಳೋದ್ರಿಂದ ಬರುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೋಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಭವಿಷ್ಯ. ಆದರೂ ಕೂಡ ನಿಮ್ಮ ದಶಾಭುಕ್ತಿ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದೆಲ್ಲ ಬಹಳ ಮುಖ್ಯ ಆಗಿರುತ್ತೆ. ದಯವಿಟ್ಟು ನಿಮ್ಮ ಒಂದು ದಶಾಭುಕ್ತಿ ಏನು ನಡೀತಿದೆ, ಒಳ್ಳೆ ಮನೆಯದು ನಡೀತಿದೆಯಾ, ಅಥವಾ ದುಸ್ಥಾನಾಧಿಪತಿಗಳೇನಾದರೂ ಆ್ಯಕ್ಟಿವ್ ಆಗಿದ್ದಾರಾ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಆಗುವಂಥ ಮೇಜರ್ ಪ್ರಾಬ್ಲಮ್ನ ಖಂಡಿತ ರೆಡ್ಯೂಸ್ ಮಾಡ್ಕೋಬೋದು. ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.